ಕೃಷ್ಣನು ಮಥುರಾದ ದುಷ್ಟ ರಾಜ ಕಂಸನ ಸಹೋದರಿ ದೇವಕಿ ಮತ್ತು ವಸುದೇವರ ಪುತ್ರನಾಗಿ ಜನಿಸುತ್ತಾನೆ. ಕಂಸನಿಗೆ ದೇವಕಿಯ 8ನೇ ಮಗನಿಂದ ಸಾವು ಎಂದು ಭವಿಷ್ಯ ಹೇಳಲಾಗಿದ್ದರಿಂದ ಅವನು ದೇವಕಿ ಮತ್ತು ವಸುದೇವರನ್ನು ಸೆರೆಯಲ್ಲಿ ಇಡುತ್ತಾನೆ ಮತ್ತು ಅವರ ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕೊಲ್ಲುತ್ತಾನೆ. ಆದರೆ ಕೃಷ್ಣನು 8ನೇ ಮಗನಾಗಿ ಜನಿಸಿದಾಗ ವಸುದೇವನು ದೈವಿಕ ಶಕ್ತಿಯಿಂದ ಕಾರಾಗೃಹದಿಂದ ಹೊರಬಂದು ನಂದಗೋಕುಲದಲ್ಲಿರುವ ತನ್ನ ಸ್ನೇಹಿತ ನಂದ ಮತ್ತು ಯಶೋದೆಯ ಮನೆಗೆ ಮಗುವನ್ನು ತಲುಪಿಸುತ್ತಾನೆ. ಯಶೋದೆಗೆ ಆಗಷ್ಟೇ ಹುಟ್ಟಿದ ಹೆಣ್ಣು ಮಗುವನ್ನು ಮಥುರಾಗೆ ಕರೆತರುತ್ತಾನೆ. ನಂದಗೋಕುಲದಲ್ಲಿ ಕೃಷ್ಣನು ತನ್ನ ಬಾಲ್ಯವನ್ನು ಕಳೆಯುತ್ತಾನೆ. ಅವನ ಬಾಲ್ಯದ ಲೀಲೆಗಳು ಬಹಳ ಮನೋರಂಜಕ ಮತ್ತು ಆಕರ್ಷಕವಾಗಿವೆ. ಬೆಣ್ಣೆ ಕಳ್ಳ ಕೃಷ್ಣನಿಗೆ ಬೆಣ್ಣೆ ಎಂದರೆ ಅಚ್ಚುಮೆಚ್ಚು. ಅವನು ತನ್ನ ಸ್ನೇಹಿತರೊಂದಿಗೆ ಸೇರಿ ಗೋಪಿಯರ ಮನೆಯಿಂದ ಬೆಣ್ಣೆಯನ್ನು ಕದಿಯುತ್ತಿದ್ದ. ಗೋಪಿಯರು ಯಶೋದೆಗೆ ದೂರು ನೀಡಿದಾಗ ಕೃಷ್ಣನು ತಾಯಿಗೆ ಬಾಯಲ್ಲಿ ಇಡೀ ವಿಶ್ವವನ್ನೇ ತೋರಿಸುತ್ತಾನೆ. ಕಾಳಿಯ ಮರ್ದನ ಯಮುನಾ ನದಿಯನ್ನು